ವಾರ್ತೆಯ ಮುಖ್ಯಾಂಶಗಳು. ಉದ್ಘಾಟನಾ ಭಾಗ್ಯ ಕಾಣದ ಪಶುಪಾಲನೆ ಮತ್ತು ವೈದ್ಯಕೀಯ ಕಟ್ಟಡ. ಚಿರತೆ ದಾಳಿಯಿಂದ ಮನೆಯಲ್ಲಿ ಮಲಗಿದ್ದ ನಾಯಿ ಸಾವು. ಸಾಂಸ್ಕೃತಿಕ ನಗರ ವನವಾಸಿ ಈ ರಾಜ್ಯದ ಆಸ್ತಿ. ತಹಶೀಲ್ದಾರ್ ಪಟ್ಟರಾಜಗೌಡ. ಅಂಬಾಗಿರಿಯಲ್ಲಿ ಭಜನೆ ಕಾರ್ಯಕ್ರಮ. ಮೈಸೂರು ದಸರಾ ಯೋಗಾಸನ ಸ್ಪರ್ಧೆಯಲ್ಲಿ ಗಣಪತಿ ಹೆಗಡೆ ಪ್ರಥಮ. ಶಾಸಕ ಶ್ರೀನಿವಾಸ್ ಹೆಬ್ಬಾರವರ ಪ್ರಾಯೋಜಕತ್ವದಲ್ಲಿ ಗ್ರಾಮದೇವಿ ದೇವಾಲಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದ ಅನ್ನಸಂತರ್ಪಣಾ ಕಾರ್ಯಕ್ರಮ. ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಪೂಜೆ. ಬೆಳಗಾವಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ವಾಲಿಬಾಲ್ ತಂಡ. ಶಿರಸಿ ಕಾಲೇಜು ರಸ್ತೆಯಲ್ಲಿ ಬೈಕ್ ಸವಾರನ ಮೇಲೆ ಕಾರು ಹತ್ತಿಸಿ ದರೋಡೆಗೆ ಯತ್ನ. ಯೆಲ್ಲೋ ಅಲರ್ಟ್, ಎಚ್ಚರ ವಹಿಸಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನರ ತೆರಿಗೆ ದುಡ್ಡಿನಲ್ಲಿ ನಿರ್ಮಿಸಿರುವ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ತಾಲೂಕಾ ಮಟ್ಟದ ಕಚೇರಿ ಕಟ್ಟಡ ಕಾಮಗಾರಿಯು ಮುಕ್ತಾಯಗೊಂಡು 1.5 ವರ್ಷವಾದರೂ ಉದ್ಘಾಟನೆಯ ಭಾಗ್ಯ ಇಲ್ಲದೆ ಸಾರ್ವಜನಿಕರ ಸೇವೆಗೆ ಬಳಕೆಯಾಗುತ್ತಿಲ್ಲವೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆಯ ಹಳೆಯ ಕಟ್ಟಡ ಶತಮಾನ ಪೂರೈಸಿದ ಹಿನ್ನೆಲೆಯಲ್ಲಿ 2021-22ನೇ ಸಾಲಿನಲ್ಲಿ ಹೊಸ ಕಟ್ಟಡಕ್ಕೆ 57 ಲಕ್ಷ ರೂಪಾಯಿ ಮಂಜೂರಿಯಾಗಿ ನಿರ್ಮಾಣ ಕಾಮಗಾರಿಯು ಪ್ರಾರಂಭದಲ್ಲಿ ಕುಂಟುತ್ತಾ ಸಾಗಿ ಕಳೆದ 1.5 ವರ್ಷದ ಹಿಂದೆ ಮುಕ್ತಾಯಗೊಂಡಿದೆ. ಶಿರಸಿ ತಾಲೂಕು ಭೌಗೋಳಿಕವಾಗಿ ವ್ಯಾಪ್ತಿ ಹೊಂದಿರುವುದು ಮಾತ್ರವಲ್ಲದೆ ಪಶುಪಾಲನೆ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಕಚೇರಿಯ ಅವಲಂಬನೆ ಹೆಚ್ಚಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಂಜೂರಿಯಾಗಿ ನಿರ್ಮಾಣಗೊಂಡರೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹೊಸ ಕಟ್ಟಡ ಉದ್ಘಾಟನೆಯಾಗದೆ ಜನರ ಸೇವೆಗೆ ಅಲಭ್ಯವಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಕಟ್ಟಡ ಕಳಪೆ ಗುಣಮಟ್ಟದ ಕಾಮಗಾರಿಯಿಂದ ಕೂಡಿದೆ ಎಂಬ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿ ಗೋಡೆಯನ್ನು ತೆರವುಗೊಳಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆ ಕಂಪನಿಗೆ ಈ ಹಿಂದೆ ಸೂಚನೆ ನೀಡಿದ್ದರು. ಆದರೂ ನಿರ್ಮಾಣ ಕಾರ್ಯ ಕುಂಟುತ್ತಾ ಸಾಗಿ ಈಗ ಪೂರ್ಣಗೊಂಡರೂ ಇನ್ನೂ ಕೆಲ ಅಗತ್ಯ ಕಾಮಗಾರಿಗಳು ಬಾಕಿ ಉಳಿದಿದೆ. ಮೇಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಗುತ್ತಿಗೆದಾರರಿಗೆ ಖಡಕ್ ಆದೇಶ ನೀಡಿ ಆದಷ್ಟು ಬೇಗ ಸೇವೆಗೆ ಲಭ್ಯವಾಗುವಂತೆ ಕ್ರಮ ಜರುಗಿಸಬೇಕಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಆಸ್ಪತ್ರೆಯ ಎದುರುಗಡೆ ಹಾಗೂ ಹಿಂಭಾಗದಲ್ಲಿ ಕಾಂಕ್ರೀಟ್ ಹಾಕುವುದು ಬಾಕಿ ಇದೆ. ಒಳಭಾಗದಲ್ಲಿರುವ ಟೈಲ್ಸ್ ಒಡೆದಿದ್ದು ಅದು ಬದಲಾವಣೆಯಾಗಬೇಕಿದ್ದು ವೈರಿಂಗ್ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಪೂರ್ಣಗೊಂಡಿಲ್ಲ. ಬಾಗಿಲು ಅಳವಡಿಕೆ ಬಾಕಿ ಇದೆ. ಗೋಡೆಯ ಹೊರಭಾಗದಿಂದ ಮಳೆ ನೀರು ಒಳಗಡೆ ಬರುತ್ತಿದೆ, ಅದು ದುರಸ್ತಿಯಾಗಬೇಕು. ಬೆಂಗಳೂರು ಮೂಲದ ಹ್ಯಾಬಿಟೆಕ್ ಕಂಪನಿ ಗುತ್ತಿಗೆ ಪಡೆದಿದ್ದು ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಮಂಗಳೂರಿನಲ್ಲಿರುತ್ತಾರೆ. ದುರಸ್ತಿಗೊಳಿಸಿ ಉದ್ಘಾಟನೆಗೆ ಸಿದ್ಧಪಡಿಸಲು ಒತ್ತಡ ಹೇರಬೇಕೆಂದರೆ ನಮ್ಮ ದೂರವಾಣಿ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ದಿನೇಶ್ ತಿಳಿಸಿದ್ದಾರೆ. ಸುಮಾರು 110 ವರ್ಷ ಇತಿಹಾಸ ಹೊಂದಿರುವ ಹಳೆಯ ಕಟ್ಟಡದಲ್ಲಿ ಕಚೇರಿ ನಡೆಯುತ್ತಿದ್ದು, ಶತಮಾನ ಪೂರೈಸಿದ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಆದರೆ ಅದರ ಬಳಕೆ ಅನಿವಾರ್ಯವಾಗಿದ್ದು, ಮಳೆಗಾಲದಲ್ಲಿ ನೀರು ಒಳಗಡೆ ಬಂದು ಸೋರುತ್ತಿರುವುದರಿಂದ ವೈದ್ಯರು ಹಾಗೂ ಸಿಬ್ಬಂದಿ ಜೀವ ಭಯದಲ್ಲಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಕಟ್ಟಡ ನಿರ್ಮಾಣಗೊಂಡು ಇನ್ನೂ ಅನೇಕ ಕೆಲಸ ಬಾಕಿ ಇರುವುದರಿಂದ ಅದು ಬಳಕೆಗೆ ಸಿಗುತ್ತಿಲ್ಲ. ಆದಷ್ಟು ಶೀಘ್ರ ಹೊಸ ಕಟ್ಟಡ ಉದ್ಘಾಟನೆಗೊಂಡು ಸಾರ್ವಜನಿಕ ಸೇವೆಗೆ ಅಣಿಯಾಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಶು ಆಸ್ಪತ್ರೆಯ ಕಚೇರಿ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗ ಗೋಡೆ ಉದುರಿ ಬಿದ್ದು ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆಯ ಕಚೇರಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡರೂ ಇನ್ನೂ ಅನೇಕ ಸಣ್ಣಪುಟ್ಟ ಕಾಮಗಾರಿ ಬಾಕಿ ಇದೆ. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಉದ್ಘಾಟನೆಗೆ ವಿಳಂಬವಾಗುತ್ತಿದೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಗಿದೆ ಎಂದು ಡಾ ದಿನೇಶ್ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕಂಡ್ರಾಜಿ ಗ್ರಾಮವೊಂದರಲ್ಲಿ ಮನೆ ಆವರಣದಲ್ಲಿ ಮಲಗಿದ್ದ ನಾಯಿಯ ಮೇಲೆ ರಾತ್ರಿ 9 ಗಂಟೆ ಸುಮಾರಿಗೆ ಚಿರತೆಯು ದಾಳಿ ನಡೆಸಿದ ಪರಿಣಾಮ ಸಾವನ್ನಪ್ಪಿದೆ. ಈ ದಾಳಿಯಿಂದ ಗ್ರಾಮದ ಜನರಲ್ಲಿ ಆತಂಕ ಮೂಡಿದೆ. ತಾಲೂಕಿನ ಕಂಡ್ರಾಜಿ ಗ್ರಾಮದ ಕೃಷಿಕ ಯಶವಂತ ನಾಯ್ಕರ ಅವರ ಮನೆಯ ಹಿಂಭಾಗದಲ್ಲಿ ಮಲಗಿದ್ದ ನಾಯಿಯು
ರಾತ್ರಿ 9 ಗಂಟೆ ಸುಮಾರಿಗೆ ಒಮ್ಮೆಲೆ ಕಿರುಚತೊಡಗಿದ್ದರಿಂದ ಮನೆಯವರು ಗಾಬರಿಯಿಂದ ಹೊರಗೆ ಬಂದು ನೋಡುವಷ್ಟರಲ್ಲಿ ನಾಯಿ ಸತ್ತು ಹೋಗಿತ್ತು ಎನ್ನಲಾಗಿದೆ. ನಂತರ ನಾಯಿಯ ಕೊಂದ ಚಿರತೆಯು ಹಿತ್ತಲ ದಾಟಿ ಓಡಿ ಹೋಗುತ್ತಿದ್ದನ್ನು ಕಂಡು ಮನೆಯವರು ಭಯಗೊಂಡು ತಕ್ಷಣ ಅಕ್ಕಪಕ್ಕದ ಮನೆಯವರನ್ನ ಸೇರಿಸಿದ್ದಾರೆ. ಆದರೆ ಚಿರತೆ ಪತ್ತೆಯಾಗಲಿಲ್ಲ. ಚಿರತೆಯು ದಾಳಿ ಮಾಡಿ ಕಾಡಿನೊಳಗೆ ಓಡಿ ಹೋಗಿದ್ದು ಊರವರು ಪಟಾಕಿ ಸಿಡಿಸಿ ಮತ್ತೆ ಚಿರತೆ ಬರದಂತೆ ಮುಂಜಾಗ್ರತೆ ವಹಿಸಿದ್ದಾರೆ. ಕೊರ್ಲಕಟ್ಟ ಕಂಡ್ರಾಜಿ ಬೀಳೂರು ಮುಖ್ಯ ರಸ್ತೆ ಸಮೀಪವೇ ಚಿರತೆ ದಾಳಿ ನಡೆದಿದ್ದು, ಈ ರಸ್ತೆಯಲ್ಲಿ ಸಾಕಷ್ಟು ಜನರು ಸಂಚಾರ ಮಾಡುವುದರಿಂದ ಸಹಜವಾಗಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮಳೆಗಾಲ ಆರಂಭವಾದ ನಂತರ ಇದೇ ಊರಲ್ಲಿ 3-4 ನಾಯಿಗಳನ್ನು ಚಿರತೆ ಹೊತ್ತೊಯ್ದಿದೆ ಎಂದು ಜನರಲ್ಲಿ ಭಯ ಹೆಚ್ಚಿಸಿದೆ. ಕಾರಣ ಸಂಬಂಧಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಸಾಂಸ್ಕೃತಿಕ ಬನವಾಸಿ ರಾಜ್ಯದ ಆಸ್ತಿ ಎಂದು ಶಿರಸಿ ತಹಶೀಲ್ದಾರ್ ಪಟ್ಟರಾಜಗೌಡ ಅವರು ಹೇಳಿದರು. ಅವರು ಬನವಾಸಿ ದಸರಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಬೆಳೆಯುತ್ತಿರುವ ಬನವಾಸಿ ಇನ್ನೂ ಅಭಿವೃದ್ಧಿ ಕಾಣಬೇಕು ಎನ್ನುವ ಇಲ್ಲಿಯ ಜನರ ಬೇಡಿಕೆಗೆ ಸ್ವಾಗತಾರ್ಹ. ಈ ರಾಜ್ಯದಲ್ಲಿ ಮನೆ ಮಾತಾಗಿರುವ ಬನವಾಸಿ ಹಲವಾರು ದೃಷ್ಟಿಗಳಿಂದ ಅಭಿವೃದ್ಧಿ ಹೊಂದಲಿ ಎಂದರು. ಶ್ರೀ ದೇವಸ್ಥಾನ ಆಡಳಿತ ಮಂಡಳಿ ನಡೆಸುತ್ತಿರುವ ದಸರಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಎಂದು ಶ್ಲಾಘಿಸಿದರು. ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಶ್ರೀ ಮಧುಕೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಗಳು, ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಬಿ ಹೆಗಡೆ, ದೇವಸ್ಥಾನಕ್ಕೆ ಸಂಬಂಧಿಸಿದ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ನಡೆಯುತ್ತಿದೆ ಎಂದರು. ಇಲ್ಲಿ ಎಲ್ಲರ ಸಹಕಾರದಿಂದ ದಸರಾ ಕಾರ್ಯಕ್ರಮ ರಂಗೇರಿದೆ ಎಂದರು. ಮುಖ್ಯ ಅತಿಥಿಗಳಾದ ಪತ್ರಕರ್ತ ಉದಯ್ ಕುಮಾರ್ ಕಾನಳ್ಳಿ ಮಾತನಾಡಿ, ಬನವಾಸಿಗೆ ಸರ್ಕಾರ ತಾಲೂಕು ಸ್ಥಾನ ನೀಡಬೇಕು. ಹಾಗೆಯೇ ದೇವಸ್ಥಾನ ಸೋರಿಕೆ ತಡೆಯುವಲ್ಲಿ ಇಲಾಖೆ ಈ ಬಾರಿಯಾದರೂ ಕೆಲಸ ಮಾಡಲೇಬೇಕು ಎಂದು ಆಗ್ರಹಿಸಿದರು. ಮುಖ್ಯ ಅತಿಥಿಗಳಾದ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನಾಗರಾಜ್ ಪಾಟೀಲ್ ಮಾತನಾಡಿ, ಬನವಾಸಿ ಗ್ರಿಡ್ ಶುಭಾರಂಭ ಸಮಯ ಸದ್ಯ ಬರಲಿದೆ ಎಂದರು. ಮುಖ್ಯ ಅತಿಥಿಗಳಾದ ನಿರ್ಮಿತಿ ಕೇಂದ್ರದ ಸಹಾಯಕ ನಿರ್ದೇಶಕರು ಕುಮಾರ್ ಶೆಟ್ಟಿ ಮಾತನಾಡಿ, ಬನವಾಸಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಪರಂಪರೆ ಶ್ಲಾಘನೀಯ ಎಂದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ, ನಾಗರಾಜ್ ಪಾಟೀಲ್, ಉದಯ್ ಕುಮಾರ್ ಕಾನಳ್ಳಿ, ಕುಮಾರ್ ಶೆಟ್ಟಿ ಅವರಿಗೆ ದಂಪತಿ ಸಮೇತವಾಗಿ ಸನ್ಮಾನ ಮಾಡಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಹೆಗಡೆ ಸನ್ಮಾನ ಮಾಡಿದರೆ, ರಮೇಶ್ ಹೆಗಡೆ ದಂಪತಿಗಳಿಗೆ ತಹಶೀಲ್ದಾರ್ ಪಟ್ಟರಾಜ ಸನ್ಮಾನ ಮಾಡಿ ಗೌರವಿಸಿದರು. ದೇವಸ್ಥಾನದ ಮಾಜಿ ಅಧ್ಯಕ್ಷರು ರಾಜಶೇಖರ್ ಒಡೆಯರ್, ಟ್ರಸ್ಟಿ ಪ್ರಕಾಶ್ ಬಂಗ್ಲೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗಾಯತ್ರಿ ಆಚಾರ್ಯ ಪ್ರಾರ್ಥನೆ ಮಾಡಿದರೆ, ಪತ್ರಕರ್ತ ಸುಧೀರ್ ನಾಯರ್ ಸ್ವಾಗತ ಮಾಡಿದರು. ಶಿಕ್ಷಕರು ಗೌರೀಶ್ ಅಡಿಗುಂಡಿ ಕಾರ್ಯಕ್ರಮ ನಿರ್ವಹಿಸಿ ಕೊನೆಯಲ್ಲಿ ವಂದಿಸಿದರು. ಸವಿತಾ ಭಟ್ ಮತ್ತು ಸಂಗೀತಾ ಕೊಳೇಕರ್ ಸನ್ಮಾನ ಕಾರ್ಯಕ್ರಮದಲ್ಲಿ ಸಹಕರಿಸಿದರು. ನಂತರ ವೇದಿಕೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕದಂಬ ಕಲಾವೇದಿಕೆ ಕದಂಬ ರತ್ನಾಕರ ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯಿತು. ಇಂದು ಶ್ರೀ ಕಾಳಿಕಾ ಭವಾನಿ ದೇವಸ್ಥಾನ ಅಂಬಾಗಿರಿಯಲ್ಲಿ ಶರನ್ನವರಾತ್ರಿ ನಿಮಿತ್ತ ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಹಂಚಿನಕೇರಿ ಶಿರಸಿ ಇವರಿಂದ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ನಾಡಹಬ್ಬ ದಸರಾ ಅಂಗವಾಗಿ ಮೈಸೂರಿನ ಕಾಳಿಂಗನಾವುಡ ಸಭಾಂಗಣದಲ್ಲಿ ನಡೆದ ಯೋಗಾಸನ ಸ್ಪರ್ಧೆಯಲ್ಲಿ ಶಿರಸಿಯ ಗಣಪತಿ ಎನ್ ಹೆಗಡೆ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಗಿ ತಿಳಿದುಬಂದಿದೆ. ನವರಾತ್ರಿಯ ಪಾವನ ಅಂಗವಾಗಿ ಮಾನ್ಯ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರವರ ಪ್ರಾಯೋಜಕತ್ವದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸಂತೋಷ್ ನಾಯ್ಕ್ ಅವರ ನೇತೃತ್ವದಲ್ಲಿ ಇಂದು ಶ್ರೀ ಗ್ರಾಮದೇವಿ ದೇವಾಲಯದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಭಕ್ತಿಪೂರ್ಣ ವಾತಾವರಣದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸ್ವತಃ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಿಸಿದರು. ಜನರೊಂದಿಗೆ ಬೆರೆತು ಸೇವೆ ಸಲ್ಲಿಸಿದ ಅವರ ಸರಳತೆ ಭಕ್ತರಲ್ಲಿ ಸಂತೋಷವನ್ನುಂಟು ಮಾಡಿತು. ಶಿರಸಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಎಚ್ಬಿ ಹೊಸ ಬಡಾವಣೆ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ 5ನೇ ದಿನದ ಅಲಂಕಾರ ಪೂಜೆ, ಪಾರಾಯಣ, ಮಹಾಮಂಗಳಾರತಿಯನ್ನು
ಭಕ್ತಿ ಭಾವ ಮತ್ತು ವಿಜೃಂಭಣೆಯಿಂದ ನೆರವೇರಿತು. ದೇವಸ್ಥಾನದ ವತಿಯಿಂದ ಏರ್ಪಡಿಸಲಾಗಿರುವ ನವರಾತ್ರಿಯ ಅಂಗವಾಗಿ ಶ್ರೀದೇವಿಯ ಅಲಂಕಾರ ಪೂಜೆಯು 5ನೇ ದಿನಕ್ಕೆ ಮುಂದುವರೆದಿದ್ದು, ಇಂದು ಭಕ್ತ ಮಹನೀಯರಿಂದ ಕುಂಕುಮಾರ್ಚನೆ, ಪಾರಾಯಣ ಪೂಜೆ, ಮಂಗಳಾರತಿ ಸಂಪನ್ನಗೊಂಡಿತು. ಬಡಾವಣೆಯ ನಿವಾಸಿಗಳು ದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಭಕ್ತಿ ಭಾವ ಸಂಭ್ರಮದಲ್ಲಿ ಭಾಗವಹಿಸುತ್ತಾ ತಮ್ಮ ಮನೆಯಿಂದ ಪ್ರಸಾದವನ್ನು ತಂದು ದೇವಿಗೆ ಅರ್ಪಿಸಿ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಮಧ್ಯಾಹ್ನ ಅಲಂಕಾರ ಪೂಜೆ, ಸಂಜೆ ಪಾರಾಯಣ, ಮಂಗಳಾರತಿ ಮತ್ತು ಪ್ರಸಾದ ವಿತರಣೆಯೊಂದಿಗೆ ಅಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ. ಶ್ರೀದೇವಿಯ ಮೂರ್ತಿಯನ್ನು ಸುಂದರವಾಗಿ ನಿರ್ಮಿಸಿಕೊಟ್ಟ ಸತೀಶ್ ಕುಡಿಗಾರ್ ದಂಪತಿಗಳು ಮತ್ತು ಯಾಗಶಾಲೆಗೆ ದೇಣಿಗೆ ನೀಡಿದ ಪ್ರಕಾಶ್ ಕೊಠಾರಿ ದಂಪತಿಗಳು ಇವರನ್ನು ದೇವಸ್ಥಾನದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಬಿ ನಾಯ್ಕ್, ಉಪಾಧ್ಯಕ್ಷ ಸತೀಶ್ ಎಂ ನಾಯ್ಕ್, ಮುದ್ರವಳ್ಳಿ ಟ್ರಸ್ಟ್ನ ನಾಗೇಂದ್ರ ತೇಲಿ, ಪಿಡಿ ಹರ್ತಿ ದಂಪತಿಗಳು ಇತರರು ಪಾಲ್ಗೊಂಡಿದ್ದರು. ಯಲ್ಲಾಪುರದಲ್ಲಿ ನಡೆದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ 17 ವರ್ಷ ವಯೋಮಿತಿಯೊಳಗಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ಬಾಲಕರ ವಾಲಿಬಾಲ್ ತಂಡ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಎಸ್ಡಿಎಂಸಿ ಅಧ್ಯಕ್ಷ ಶಾಸಕ ಭೀಮಣ್ಣ ನಾಯ್ಕ್, ಉಪಾಧ್ಯಕ್ಷರು, ಸದಸ್ಯರು, ಉಪನಿರ್ದೇಶಕರಾದ ಡಿಆರ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ನಾಗರಾಜ್ ನಾಯ್ಕ್ ಹಾಗೂ ಪ್ರಭಾರ ಉಪ ಪ್ರಾಚಾರ್ಯರಾದ ರಾಜೇಶ್ ನಾಯ್ಕ್, ದೈಹಿಕ ಶಿಕ್ಷಕರಾದ ಉದಯ್ ಕೆಎಸ್, ಪ್ರಶಾಂತ್ ಗಾಂವ್ಕರ್, ಯಮುನಾ ನಾಯ್ಕ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾಲೇಜ್ ರಸ್ತೆಯಲ್ಲಿ ಬೈಕ್ ಅಡ್ಡ ಹಾಕಿ ಕಾರು ಹತ್ತಿಸಿ ಹಲ್ಲೆ ಮಾಡಿ ದರೋಡೆಗೆ ಯತ್ನಿಸಿದ ಘಟನೆಯೊಂದು ವರದಿಯಾಗಿದೆ. ಇಂದು ಮಧ್ಯಾಹ್ನ ನಡೆದ ಘಟನೆಯಲ್ಲಿ ಮಾರುತಿ ಹನುಮಂತ ಮರಾಠೆ, ಸಾಕಿನ್, ಕೆಇಬಿ ರಸ್ತೆ, ಶಿರಸಿ ಇವರು ತಮ್ಮ ಬುಲೆಟ್ ಬೈಕ್ನಲ್ಲಿ ಕಾಲೇಜು ರಸ್ತೆಯಲ್ಲಿ ಹೋಗುತ್ತಿರುವಾಗ 4 ಜನರಿದ್ದ ಕಾರೊಂದು ಇವರ ಬೈಕ್ ಮೇಲೆ ನುಗ್ಗಿತೆಂದು ಹೇಳಲಾಗುತ್ತಿದೆ. ಸವಾರ ಕೆಳಗೆ ಬಿದ್ದ ಕೂಡಲೇ 4 ಜನ ಹಲ್ಲೆ ಮಾಡಿದ್ದು, ಜನ ಸೇರುತ್ತಿರುವಂತೆಯೇ ಮಾರುತಿ ಮರಾಠೆಯ ಬೈಕ್ ಕೀಲಿ ಕಸಿದು ತಾವು ತಂದ ಕಾರನ್ನು ಅಲ್ಲೇ ಬಿಟ್ಟು ಪರಾರಿಯಾದರೆಂದು ಹೇಳಲಾಗಿದೆ. ಈ ಮಧ್ಯೆ ಬೈಕ್ನ ಬಾಕ್ಸ್ನಲ್ಲಿ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಅಪಹರಿಸಲಾಗಿದೆ ಎಂದು ಶಂಕೆ ಇದೆ. ನ್ಯೂ ಮಾರ್ಕೆಟ್ ಠಾಣಾ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಹಾಗೂ ಸಿಬ್ಬಂದಿ ಸ್ಥಳದಲ್ಲಿದ್ದು ತನಿಖೆ ಕೈಗೊಂಡಿದ್ದಾರೆ. ಘಟನೆಯ ಕುರಿತು ಭೀಮಗರ್ಜನೆ ಸಂಘಟನೆಯ ಅಧ್ಯಕ್ಷ ಪುನೀತ್ ಮರಾಠೆ ಮಾಹಿತಿ ನೀಡಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳಲ್ಲಿ ಅಕ್ಟೋಬರ್ 2ರವರೆಗೆ ಯೆಲ್ಲೋ ಅಲರ್ಟ್ ಇರುವ ಬಗ್ಗೆ ಮುನ್ಸೂಚನೆ ನೀಡಲಾಗಿದೆ. ಆದ್ದರಿಂದ ಈ ಅವಧಿಯಲ್ಲಿ ಸಣ್ಣ ಹಾಗೂ ಮಧ್ಯಮ ದೋಣಿಗಳು ಮೀನುಗಾರಿಕೆಗೆ ಇಳಿಯಬಾರದು. ಸಾರ್ವಜನಿಕರು ಹಾಗೂ ಮೀನುಗಾರರು ಸಮುದ್ರ ಪ್ರದೇಶಗಳಿಗೆ ಹೋಗಬಾರದು. ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ, ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು ಮತ್ತು ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗೃತೆ ವಹಿಸಬೇಕು. ಸಮುದ್ರ ತೀರದಲ್ಲಿ ಯಾವುದೇ ಮನೋರಂಜನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಾರದು ಎಂದು ಜಿಲ್ಲಾಡಳಿತ ಪ್ರಕಟಣೆಯ ಮೂಲಕ ತಿಳಿಸಿದೆ. ತುರ್ತು ಸೇವೆಗೆ 24/7 ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಮ್ ಸಂಖ್ಯೆ 08382229857 ಹಾಗೂ ವಾಟ್ಸ್ಆಪ್ ಸಂಖ್ಯೆ 9483511015 ಅನ್ನು ಸಂಪರ್ಕಿಸಬಹುದು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.